ಸುರಪಾಲ ನಾಟನೋಡು ನಿರಹಿಸೂತ ಸುಮನಸರ ನಿರಹಿಸೂತ ಸುಮನಸರ ಮೇರೆ ವಿಭವ ವರುಣ ವಾಯು ಕುಬೇರ ನೆರವೀಯೋನು ನುಡಿದ ನೆರವೀಯೋನು ನುಡಿದ ಮನವಿರವಾಯಿ ಸುರಪಾಲ ಆದಿಮಾಯೆಯ ಓಂಕಾರದಿಂದ ಆವಿರ್ಭವಿಸಿದಂತಹ ತ್ರಿಮೂರ್ತಿಗಳು ಮೂರು ಲೋಕಗಳ ಸೃಷ್ಟಿಗೆ ಕಾರಣೀಭೂತರಾದರಂತೆ ಎಲ್ಲಾ ಲೋಕಗಳಲ್ಲೂ ಶ್ರೇಷ್ಠವಾದ ಈ ದೇವಲೋಕದ ಹಕ್ಕನ್ನು ಶತಯಾಗಗಳನ್ನು ಪೂರೈಸಿದ ಪುಣ್ಯಾತ್ಮನಿಗೆ ಕೊಡೋಣೆಂಬುದಾಗಿ ಋಷಿಮುನಿಗಳೆಲ್ಲ ಮಾತನಾಡಿಕೊಂಡಾಗ ಪುರಂದರ ನಾಮಕನಾಗಿದ್ದ ನಾನು ಮೇಘಪಂತ ಪರ್ವತವನ್ನು ಏರಿ ಶತಯಾಗಗಳನ್ನು ಪೂರೈಸಿದೆ ದೇವೇಂದ್ರನೆನಿಸಿಕೊಂಡೆ. ಇಲ್ಲಿರುವ ಯಾವ ವಸ್ತುಗಳು ಕೂಡ ಕೇವಲ ನಮ್ಮ ಹಿತಕ್ಕಾಗಿರುವಂತದ್ದಲ್ಲ, ಅದು ಲೋಕದ ಜನರ ಹಿತಕ್ಕಾಗಿಯೋ ಯೋಗಕ್ಷೇಮಕ್ಕಾಗಿಯೋ ಸಂತೋಷಕ್ಕಾಗಿಯೋ ಇರುವಂತದ್ದು. ನಮ್ಮದಾದ ಹೊಣೆಗಾರಿಕೆಯನ್ನು ಅರಿತುಕೊಂಡು ಅವುಗಳನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸುತ್ತಾ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿದ್ದೇವೆ. ಅಷ್ಟೇ ಅಲ್ಲ ಸುಮನಸರೇ, ಎಲ್ಲರ ಕಣ್ಮನಗಳನ್ನು ತರಿಸುವುದಕ್ಕಾಗಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೇರು ಮುಂತಾದವರ ನಾರಿಯರ ನರ್ತನ ನಡೆಯುತ್ತಿದೆ. ಅದು ಯಾರ ಬದುಕಿಗೆ ಆಗಲಿ ಕರ್ಣಾನಂದಕರವಾದ ಸಂಗೀತ, ಕಣ್ಣಿಗೆ ಹಿತ ಕೊಡುವಂತಹ ನೃತ್ಯ. ಬಡಿರೆ ಪರಾಕ್ರಮ ಕಂಠೀರ್ವಾಯ್ ಇರುವಂತಹ ಸ್ಥಳ ನಮ್ಮ ಅಂಕಿತ ದೇವೇಂದ್ರ ಮಹಾಪ್ರಭು ಎಂದು ಕೇಳಿದ್ದೇವೆ. ಹೊರಡು ಬಂದಂಥ ಕಾರ್ಯಕಾರಣ
ಆದರೆ ಆ ದಾಯಾದಿಗಳಾದ ದಾನವರು ಪದೇ ಪದೇ ನಾಲ್ಕು ಲೋಕಕ್ಕೆ ನೀವದ ನುಡಿಗೆ ನೀವದ ನುಡಿಗೆ ನೀವದ ನುಡಿಗೆ ಬಲು ಭಟನ ಹುದಯ ಸಂಗರದೊಳಗೆ ನೀವು ಬಲು ಭಟನ ಹುದಯ ಸಂಗರದೊಳಗೆ ಖಳದ ಭೀತಿಯು ನಮಗಂಡಿನಿತಿಲ್ಲ ಬಹಳ ಸಂತೋಷವಾಯಿತು ನಿಮ್ಮಲ್ಲಿ ವೀರೋಚಿತ ವಚನಗಳನ್ನು ಕೇಳಿ ದಾನವರ ಭಯ ಸರಳದ ನಮಗಿಲ್ಲ ಅದರಲ್ಲೂ ಆ ನಡೆದನಾಮದ ಕಟಾಕ್ಷವನ್ನು ಬರೆದು ಆ ಭಯ ಸರ್ವದಾ ಸರಿಯಿರಬೇಕು ನಿಯೋಜಿಸಲ್ಪಟ್ಟ ಕಾರ್ಯಗಳನ್ನು ಪಾಲಿಸೋಣ ಬರುವುದೆಲ್ಲ ಬರಲಿ ಭಗವಂತನೇ ಅಪಮೇಲಿದೆ